ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಲವ್ಲಿ ಮಂಜ. ಎಷ್ಟೋ ಜನ ಏನೇನೋ ಕಷ್ಟದಲ್ಲಿ ಇರ್ತಾರೆ, ಏನೇನೋ ಬೇಜಾರದಲ್ಲಿ ಇರ್ತಾರೆ. ಅವ್ರಿಗೆ ನಾನು ಖುಷಿ ಪಡಿಸ್ಬೇಕಂತ ಇಲ್ಲಿ ಕಾಮಿಡಿ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ನಂದೇ ತಿಂದು ನನಗೆ ಚುಚ್ಚೋ ತುಂಬ ಜನ ಇದ್ದಾರೆ. ನನ್ನ ಅಕ್ಕ ಆಗಿರೋರು ತನಿಷಾ ಕುಪ್ಪಂಡ ಅಂತ ಇದ್ದಾರೆ. ಅವರು ನನಗೆ ಎಲ್ಲಾ ತರ ಸಪೋರ್ಟ್ ಮಾಡವ್ರೆ. ನನ್ನ ಇಟ್ಕೊಂಡು ಯೂಸ್ ಮಾಡೋರೆ ತುಂಬಾ ಜನ ಇದ್ರು. ಸೊ ಮಾಡ್ಲಿ ಬಿಡಿ, ಇವಾಗ ನಾನು ಚೆನ್ನಾಗಿದ್ದೀನಿ. ನನಗೆ ನಾನೇ ಅಚೀವ್ ಮಾಡ್ಕೊಂತೀನಿ, ಬೇರೆಯವ್ರು ಅಚೀವ್ ಮಾಡಲ್ಲ. ನನಗೆ ನಾನೇ ಮಾಡ್ಕೊಂಡು ನಿಮಗೆ ಖುಷಿ ಸಿಗುತ್ತೆ ಅಂದ್ರೆ ನಾನು ಮಾಡ್ತೀನಿ. ಅದ್ ಮಾಡ್ಬೇಡ್ರಿ ಅಂತ ಹೇಳ್ತೀರಾ, ಮಾಡಕ್ ಹೋಗಲ್ಲ. ಅವಳು ಲವ್ ಮಾಡ್ತಾ ಇದ್ಲು. ಒಂದ್ ಸಡನ್ ಆಗಿ ಒಂದ್ ಸಿಚುವೇಶನ್ ಅಂತ ಬಂತು, ಅವ್ರಿಗೆಲ್ಲ ಒಪ್ಪಿಸ್ದೆ. ನಾನು ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ನೀನ್ ಬೇಡ, ನಿನ್ನ ಇಷ್ಟನೇ ಪಟ್ಟಿಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಲವ್ಲಿ ಮಂಜ. ಎಷ್ಟೋ ಜನ ನೋಡಿರ್ತೀರಾ, ಎಷ್ಟೋ ಜನ ನೋಡಿಲ್ಲ. ಹೊಸ ಕಲಾವಿದ ನಾನು. ಇನ್ಸ್ಟಾಗ್ರಾಮಲ್ಲಿ ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ಕೊಂಡು ಬೆಳೀತಾ ಇದ್ದೀನಿ. ಏನೋ ಒಂದು ಜನ ನನ್ನ ಸಪೋರ್ಟ್ ಮಾಡ್ತವ್ರೆ. ನಮ್ಮ ಅಣ್ಣವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಕರ್ನಾಟಕ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ಲು. ಚೆನ್ನಾಗಿದೆ ಗುರು, ಒಳ್ಳೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡ್ತವ್ರೆ. ಈಗ ಇದೇ ಥರ ಸಪೋರ್ಟ್ ಮಾಡಿ. ಈ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣವ್ರ ಅಕೌಂಟ್ನ. ನೀವು ಇನ್ಸ್ಟಾಗ್ರಾಮ್ ಬರೋದಕ್ಕೆ ಕಾರಣ ಏನು? ಇನ್ಸ್ಟಾಗ್ರಾಮ್ ಬರೋಕ್ಕೆ ಕಾರಣ ಏನು ಗೊತ್ತಾ? ಒಂದು ಮಿಡಲ್ ಕ್ಲಾಸ್ ಹುಡುಗರು ಮಾಡಬಾರ್ದಂತ ಏನಿಲ್ಲಲ್ಲ. ನಮ್ಮ ಟ್ಯಾಲೆಂಟ್ ಇಟ್ಕೊಂಡು ನಾವು ಮಾಡ್ಬೋದಲ್ಲ. ನಮಗೂ ಯಾವುದೋ ಒಂದು ಸಣ್ಣ ಪುಟ್ಟ ಟ್ಯಾಲೆಂಟ್ ಇದೆ. ಏನೋ ಒಂದು ಯಾವುದೋ ಒಂದು ಯಶವಂತಪುರ ಸ್ಲಮ್ಮಿಂದ ಬಂದವನು ಈಗ ಒಂದು ಸ್ವಲ್ಪ ಜನ ನಾನು ಗುರ್ತಿಡಿತಾ ಇದ್ದಾರೆ ಅಂದರೆ ಸಂತೋಷ ನನಗೆ. ಸೊ ಅದಕ್ಕೆ ನಾನು ಮಾಡಬೇಕು, ಮಾಡ್ತಾ ಇದ್ದೀನಿ. ನನ್ನಿಂದ ಒಂದು 4 ಜನ ಒಳ್ಳೇದಾಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಕಾಮಿಡಿ ವಿಡಿಯೋಸ್ಗಳನ್ನ. ಸೊ ಹಿಂದೆ ನೀವು ಆಕ್ಟಿಂಗ್ ಕ್ಲಾಸಸ್ ಎಲ್ಲ ಹೋಗಿದ್ರಿ, ಆಕ್ಟಿಂಗ್ ಕಲಿಬೇಕು ಅಂತ ಅಂತಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದ್ರೆ? ಆಕ್ಟಿಂಗ್ ಕ್ಲಾಸ್ ಅಂದ್ರೇನೆ ಎಷ್ಟೋ ಜನ ಯಾಮಾರ್ಸೋರೆ ಸಿಗ್ತಾರೆ. 35,000 40,000 ಅಂತ ಇಸ್ಕೊಂತಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇಲ್ಲ ಅಂತಲ್ಲ. ನಾನು ಆಕ್ಟಿಂಗ್ ಕ್ಲಾಸಲ್ಲಿ ಯಾಮಾರಿ ದುಡ್ಡುಗಳ್ನ ಎಲ್ಲ ಲಾಸ್ ಮಾಡ್ಕೊಂಡು ಇವಾಗ ಹಿಂಗಿದ್ದೀನಿ. ಆದ್ರೆ ದೇವ್ರು ಚೆನ್ನಾಗಿ ಇಕ್ಕೋನೆ. ಏನೋ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಜನ ನನ್ನ ಗುರ್ತಿಡಿತಿದ್ದಾರೆ, ನಾನು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಂತೇಳಿ ಜನ ನನ್ನ ಗುರ್ತಿಡಿತವ್ರೆ. ಏನೋ ಪರವಾಗಿಲ್ಲ, ಸಣ್ಣ ಪುಟ್ಟ ರೇಂಜಿಗೆ ಏನೋ ದುಡ್ಡು ಬರ್ತೈತೆ, ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಇವಾಗಿನ ಜನ್ರೇಷನ್ ಯಾವ ಥರ ಇದೆ ನಿಮ್ಮ? ಇವಾಗ ಹೇಳಕ್ ಹೋದ್ರೆ ಕಷ್ಟಪಟ್ಟು ಮಾಡೋರ್ಗಿಂತ ಬಟ್ಟೆ ಬಿಸ್ಕೊಂಡು ಮಾಡೋರ್ಗೆ ತುಂಬಾ ಇದಾಗ್ಬಿಟ್ಟಿದೆ. ಏನಂತೀರಾ? ಇವಾಗ ಟ್ರೆಂಡೇ ಅದೇ ಆಗ್ಬಿಟ್ಟಿದೆ. ಯಾವ ಥರನ ಮಾಡಿದ್ರು ಟ್ರೆಂಡ್ ಆಗೋಯ್ತಾರೆ. ಕಷ್ಟ ಬಿದ್ದು ಮಾಡೋರಿಗೆ ಎಲ್ಲೂ ಬೆಲೆ ಇಲ್ಲ ಗುರು. ಬಟ್ಟೆ ಬಿಚ್ಕೊಂಡು ಒಂದು ಹುಡುಗನ್ಗೆ ಯಾಮಾರಿಸ್ಕೊಂಡು ಆ ಥರ ಮಾಡೋರಿಗೆ ಬೆಲೆ ಇರೋದು. ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಕಂಟೆಂಟ್ಗಳನ್ನ ಬೇಸಲ್ಲಿ ನೀವು ಮಾಡ್ತಿರೋದು? ಯಾವ ಥರ ಹುಡುಕ್ತೀರಾ ಕಂಟೆಂಟ್ಗಳನ್ನ? ಕಂಟೆಂಟ್ಗಳ್ನ ನಾನು ಹುಡ್ಕೋದಂದರೆ ಲೈಕ್ ಕಾಮಿಡಿ ವೀಡಿಯೋಸ್ಗಳು. ನನಗೇನು ಗೊತ್ತಾ, ಇಷ್ಟು ದಿನ ಇದ್ದಿದ್ದು ನನ್ನ ಚಿಕ್ಕ ವಯಸ್ಸಿಂದನೂ ನನಗೆ ಡ್ಯಾನ್ಸರ್ ಆಗಬೇಕು, ಕಾಮಿಡಿಯನ್ ಆಗಬೇಕಂತ ಆಸೆ ಇದ್ದಿದ್ದು. ಸೊ ನಾನು ಎರಡನ್ನೂ ಚೂಸ್ ಮಾಡ್ಕೊತಿದ್ದೀನಿ. ಆದರೆ ನನಗೆ ಕಾಮಿಡಿ ಕಂಟೆಂಟ್, ಯಾಕಂದರೆ ಎಷ್ಟೋ ಜನ ಏನೇನೋ ಕಷ್ಟದಲ್ಲಿರ್ತಾರೆ, ಏನೇನೋ ಬೇಜಾರದಲ್ಲಿರ್ತಾರೆ. ಅವ್ರಿಗೆ ನಾನು ಖುಷಿ ಪಡಿಸ್ಬೇಕಂತ ಇಲ್ಲಿ ಕಾಮಿಡಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಮಾಡ್ತಾಯಿದ್ದೀನಿ ಕಾಮಿಡಿ ವೀಡಿಯೋಸ್. ನನಗೆ ಇನ್ನೂ ನನಗೆ ಕಾಮಿಡಿ ನನಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಏನೋ ಒಂದು ನನಗೆ ನಾನೇ ಅಚೀವ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಜನ ಖುಷಿ ಪಡ್ತವ್ರೆ, ಇದೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಮಾಡೋಕ್ಕೆ ಇನ್ನೂ ನನಗೆ ಧೈರ್ಯ ಸಿಗ್ತೈತೆ. ಜನ ಸಪೋರ್ಟ್ ಮಾಡ್ತಾರಲ್ಲ, ನನಗೆ ಧೈರ್ಯ ಇನ್ನೂ ಹೆಚ್ಚಾಗ್ತೈತೆ. ಸೊ ಇನ್ನೂ ನಾನು ಮಾಡ್ತಾನೆ ಇರ್ತೀನಿ. ಯಾವುದೇ ಆಗಿರಲಿ, ಕಂಟೆಂಟ್ ಮುಖ್ಯ. ಜನಕ್ಕೆ ಇವಾಗ ಕಂಟೆಂಟ್ ಬೇಕಾಗಿದೆ. ಸೊ ಕಂಟೆಂಟ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಸೊ ಈ ಹಿಂದೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾದ್ರೆ ಏನು ಸ್ಟ್ರಗಲ್ ಮಾಡಿ ನಿಮ್ಮನ್ನ ಬೆಳೆಸಿದ್ರು ಅನ್ನೋದಾದ್ರೆ? ತಂದೆ ತಾಯಿ ಬಗ್ಗೆ ಹೇಳೋಕ್ಕೆ ಮಾತೇ ಬರಲ್ಲ ಅಣ್ಣ, ನಿಜವಾಗ್ಲೂ. ತಂದೆ ತಾಯಿಯೇ. ಎಷ್ಟೋ ಜನ ನಂದೇ ತಿಂದು ನನಗೆ ಚುಚ್ಚೋ ತುಂಬ ಜನ ಇದ್ದರು. ಆ ಥರನೂ 2-3 ಅಟೆಂಪ್ಟ್ ಆಗಿದ್ದೆ. ಆದ್ರೂ ತಂದೆ ತಾಯಿ ನನಗೆ ಹೆಂಗಂದರೆ, ತಂದೆ ತಾಯಿ ಅಂದ್ರೇ ನನಗೆ ಮಾತು ಬರಲ್ಲ. ಆ ಥರ ಸಾಕೋರಣ್ಣ, ನಿಜವಾಗ್ಲೂ. ಎಷ್ಟೋ ಕಷ್ಟದಲ್ಲಿ ಎಲ್ಲ ನನ್ನ ಬಿಟ್ಟೋದ್ರು, ತಂದೆ ತಾಯಿ ಇವತ್ತಿನವರೆಗೂ ಬಿಟ್ಟಿಲ್ಲ. ನನಗೆ ದೇವ್ರನ್ನ ನಾನು ನೋಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ನಿಜವಾಗ್ಲೂ. ನನ್ನ ತಂದೆ ತಾಯಿಯಲ್ಲಿ ನಾನು ದೇವ್ರನ್ನ ನೋಡ್ಕೊಂಡಿದ್ದೀನಿ. 6 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ. ಏನಾಗಿತ್ತು ಅವಾಗ 6 ತಿಂಗಳು? 6 ತಿಂಗಳು ಅಂದರೆ ಹಾರ್ಟ್ ಪ್ರಾಬ್ಲಮ್ ನನಗಿತ್ತು. 6 ತಿಂಗಳಿಂದ ಹಾಸ್ಪಿಟ್ಲಲ್ಲಿದ್ದೆ. ನಿಜವಾಗ್ಲೂ ಯಾವನೂ ನೋಡಿಲ್ಲ ಅಣ್ಣ. ನಮ್ಮಮ್ಮ
6 ಲಕ್ಷದಿಂದ 8 ಲಕ್ಷವರೆಗೂ ಸಾಲ ಮಾಡಿ ನನ್ನ ಸಾಕವ್ರೆ, ರಿಕವರ್ ಮಾಡವ್ರೆ. ಡಾಕ್ಟ್ರೇ ಅಂದರು ಇವ್ನಿಗೆ 25 ವರ್ಷವರೆಗೂ ಇವ್ನು ಗ್ಯಾರಂಟಿ ಇಲ್ಲ ಅಂತ ಇಲ್ಲಿ. ಆ ಥರದಲ್ಲಿ ನನ್ನ ತಂದೆ ಇವಾಗ ನನಗೆ ನಂಬೋಕ್ಕಾಗ್ತಾಯಿಲ್ಲ ಇದು ನಾನಾ ಅಂತ. ನನ್ನ ತಾಯಿ ಧರ್ಮಸ್ಥಳ ಮಂಜುನಾಥ ದೇವ್ರ ಹತ್ರ ಬೇಡ್ಕೊಂಡ್ರು, ಒಪ್ಪಿಸ್ಬಿಟ್ರು, ಇವ್ನು ಇದ್ದರೆ ಇರಲಿ ಹೋದರೆ ಹೋಗಲಿ, ಇವ್ನು ನಿನ್ನ ಹೆಸ್ರು ಇಕ್ಕಿದ್ದೀನಿ ಅಂತ ಹೇಳಿ. ಆ ಥರ ಕಷ್ಟದಲ್ಲೆಲ್ಲ ಸಾಕೋರೆ ನನಗೇನು ಗೊತ್ತಾ, ಇವಾಗಿರೋ ನನಗೆ ಮೈಂಡ್ ಏನು ಗೊತ್ತಾ, ನನ್ನ ತಂದೆ ತಾಯಿಗೆ ಒಳ್ಳೇದು ಮಾಡಬೇಕು, ನನ್ನ ತಂದೆ ತಾಯಿಗೆ ಕೆಟ್ಟ ಹೆಸ್ರು ತರೆಯೋ ಕೆಲಸನೇ ಮಾಡಬಾರ್ದು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮಂಥ ಸಪೋರ್ಟ್, ನಿಮ್ಮಂಥ ಕರ್ನಾಟಕ ಜನ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಬೆಳಿತೀನಿ ಅಷ್ಟೇ ಅಣ್ಣ. ಅವಾಗ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳೋದು. ಹಾರ್ಟ್ ಪ್ರಾಬ್ಲಮ್ ಇತ್ತು ಅಣ್ಣ. ಇಲ್ಲಿ ನೋಡ್ತೀರಾ ನೀವೇ ಬೇಕಂದರೆ, ಇದೆಲ್ಲ ಪೌಡ್ರ್ ಇಂಜೆಕ್ಷನ್ ಹಾಕಿ ನನಗೆ ಇದು ಮಾಡಿರೋದು. ಒಂದು ಇಂಜೆಕ್ಷನ್ ಬಂದು ದಿನಾಗೆ 3 ಇಂಜೆಕ್ಷನ್ ಕೊಡ್ತಾಯಿದ್ರು. ಒಂದು ಇಂಜೆಕ್ಷನ್ಗೆ 2,000 ಅಂತ ಹೇಳಿ ತೊಗೊತಿದ್ರು. ನಮ್ಮಮ್ಮ ಹೂವು ಮಾರೋರು, ನಮ್ಮಮ್ಮ ಬಡ್ಡಿಗೆ ಇಸ್ಕೊಂಬಂದು 8 ಲಕ್ಷ ನನ್ನ ರಿಕವರ್ ಮಾಡವ್ರೆ. 8 ಲಕ್ಷದಲ್ಲಿ ಇವಾಗವರೆಗೂ ಕಟ್ತಾಯಿದ್ದೀರಿ ಆ ಬಡ್ಡಿ ಕಾಸು. ಕಷ್ಟ ಬೀಳೋದೆಲ್ಲ ಬಡ್ಡಿ ಕಟ್ಟೋದು ಅದೇ ಆಗ್ಬಿಟ್ಟಿದೆ ಜೀವನ. ಯಾವಾಗ ದೇವ್ರು ಕಣ್ಬಿಟ್ಟು ತೆಗಿತಾನೋ. ನನಗೆ ಏನು ಗೊತ್ತಾ, ಏನಂದರೆ ಒಂದು ಮಾಡಬೇಕು ಅಂತ. ಒಂದು ಸ್ಲಮ್ಮಲ್ಲಿ ಹುಟ್ಟಿದ್ದೀನಿ, ಯಶವಂತಪುರ ಸ್ಲಮ್ಮಲ್ಲಿ ಹುಟ್ಟಿರೋ ನಾನು. ಏನಂದರೆ ಒಂದು ಮಾಡಬೇಕು, ಅದಕ್ಕೆ ಅಣ್ಣ ಮಾಡ್ತಾಯಿದ್ದೀನಿ. ಕಷ್ಟನೋ ಸುಖನೋ. ಎಷ್ಟೋ ಜನ ಫೋನ್ ಮಾಡಿ ನನಗೆ ಬೆದರಿಕೆ ಹಾಕೋರೆ, ಆ ವಿಡಿಯೋ ನೀನೇನು ಮಾಡ್ತೀಯ, ಈ ವಿಡಿಯೋ ನೀನೇನು ಮಾಡ್ತೀಯ. ಆ ನೀರು ಬಗ್ಗೆ ಮಾಡ್ತಾಯಿದ್ದೆ ಅಣ್ಣ. ರೀಸೆಂಟಾಗಿ ಬೆಂಗಳೂರಲ್ಲಿ ನೀರಿಲ್ಲ ಅಂತ ಹೇಳಿ ಒಂದು ನೀರು ಬಗ್ಗೆ ಮಾಡಿದ್ದೆ. ಯಾರೋ ಒಬ್ಬ ಲಾಯರ್ ಅಂತ ಹೇಳಿ ಫೋನ್ ಮಾಡಿದ್ದ ನನಗೆ. ಫೋನ್ ಮಾಡಿ, ಯಾರೋ ನೀನು, ನಾವು ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಿ, ಇಲ್ಲೇ ಹುಟ್ಟಿ ಇಲ್ಲೇ ತಿಂತಾ ಇರೋದು, ನಾವೇ ಮಾತಾಡ್ತಲ್ಲ, ನೀನು ಯಾರೋ ಜುಟ್ಟು ನನ್ನ ಮಗ ಫೋನ್ ಮಾಡಿ ಏನೋ ಒಂದು ವಿಡಿಯೋ ಮಾಡಿ ನೀನು ಹೆಸ್ರುಗಳು ಮಾಡ್ಕೊತಿದ್ಯಾ ಅಂತ ಹೇಳಿ ಮಾಡಿದ್ರು. ನಾನು ಒಂದೇ ಮಾತಂದೆ, ಅಣ್ಣ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕೆ ಆಗುತ್ತೋ ಮಾಡ್ಕೊಳ್ಳಿ ಅಷ್ಟೇ. ಒಂದೇ ಮಾತಲ್ಲೇ ಹೇಳೋಕೆ ಹೋಗಿ ಬಂದರೆ ಅಷ್ಟೇ, ಒಂದೇ ಅಂದಿದ್ದವ್ರಿಗೆ. ಅದಾಗಿ 4-5 ಜನ ಫೋನ್ ಮಾಡಿದ್ರು. ಅದೇ ಅಂದೆ, ನಿಮ್ಮ ಕೈಯಲ್ಲಿ ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ. ನೀರು ಬಗ್ಗೆ ಅಂದರೆ ಆ ಟೈಮಲ್ಲಿ ನೀರು ಇಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಅದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರು. ಸೊ ನೀವೇನು ನೆಗೆಟಿವ್ ಮಾಡಿದಿರೋ ಅದು ಪಾಸಿಟಿವ್ ಮಾಡಿದ್ರ? ನಾನು ಪಾಸಿಟಿವ್ ಆಗೇ ಮಾಡಿದೆ. ಎಷ್ಟೋ ಜನ ಅಪಾರ್ಟ್ಮೆಂಟ್ ಅವರು ಊರು ಬಿಟ್ಟು ಬಂದಿರೋರಿಗೆ ಇಲ್ಲಿ ಬೆಲೆ ಇದೆ, ನಮ್ಮವ್ರಿಗೆ ಬೆಲೆ ಇಲ್ಲ. ಊರು ಬಿಟ್ಟು ಬಂದವನೇ ಹತ್ತಿಗೆ ಅಪಾರ್ಟ್ಮೆಂಟ್ ಮಾಡ್ಕೊಂಡವನೇ, ಬೋರ್ವೆಲ್ಲು ಅದು ಇದು ಅಂತ ಮಾಡ್ಕೊಂಡು ನಮಗೆ ನೀರಿಲ್ಲ ಗುರು. ನಾನು ಅದ್ರ ಬಗ್ಗೆ ಮಾತಾಡಿದೆ. ಅವನು ಯಾರೋ ಒಬ್ಬ ಯಾರವನು ಅಂತ ಗೊತ್ತಿಲ್ಲ, ಹೊರದೇಶದವನು ಇಲ್ಲಿರೋನು ಯಾರಂತ ಗೊತ್ತಿಲ್ಲ. ಫೋನ್ ಮಾಡಿ ನನಗೆ ಬೆದರಿಕೆ ಆಗ್ದ, ಚುಸ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಹುಡುಗರನ್ನ ಕಳಿಸ್ತೀನಿ, ಹಂಗೆ ಹಿಂಗೆ ಅಂತ. ನಾನು ಯಾವುದಕ್ಕೂ ಭಯ ಬಿದ್ದಿಲ್ಲ. ಇವತ್ತಿನವರೆಗೂ ನಾನು ಮಾಡ್ತಾನೇ ಇದ್ದೀನಿ ವೀಡಿಯೋಸು. ಒಂದು ದಿವ್ಸಕ್ಕೆ 1-2 ಮಾಡಿ ಪೋಸ್ಟ್ ಮಾಡ್ತಾನೇ ಇದ್ದೀನಿ. ಯಾರಿಗೆ ಭಯ ಬೀಳಲಿ? ನನ್ನ ಟ್ಯಾಲೆಂಟ್ ಇದೆ. ನನ್ನ ಕನ್ನಡ ನೀರು ಕುಡಿತಾ ಇದ್ದೀನಿ. ಕರ್ನಾಟಕದಲ್ಲಿ ಜೀವನ ಮಾಡ್ತಾಯಿದ್ದೀನಿ. ಸಾಯೋವರೆಗೂ ನಾನು ಕರ್ನಾಟಕ ಮಾತೆಗೆ ಚಿರಋಣಿಯಾಗೇ ಸಾಯೋದು. ನಾನು ಚಿರಋಣಿಯಾಗೇ ಇರ್ತೀನಿ, ಸಾಯೋದು ಇಲ್ಲೇ. ಇಲ್ಲಿವರೆಗೂ ನಿಮಗೆ 30K ಫಾಲೋವರ್ಸ್ ಆಗಿದ್ದಾರೆ. ಸೊ 30,000 ಫಾಲೋವರ್ಸ್ಗಳನ್ನ ತಗೊಳಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ? ಕಷ್ಟಪಟ್ಟಿರೋದಕ್ಕಿಂತ ಏಟ್ಗಳು ತುಂಬ ತಿಂದಿದ್ದೀನಣ್ಣ. ಜೊತೆಲಿರೋರೇ ಒಂದು ಕಾಲದಲ್ಲಿ ನನಗೆ ಅಜೀಬ್ ಮಾಡ್ತಾಯಿದ್ರು ಅಣ್ಣ. ನಿಜವಾಗ್ಲೂ ಹೇಳಕ್ಕೆ ಹೋದರೆ ಅವಮಾನ ಅಂದರೆ ಆ ಥರ ಮಾಡ್ತಾಯಿದ್ರು. ನನಗೆ ಪಕ್ಕದಲ್ಲಿ ನಿಂತ್ಕೊಳಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾಯಿದ್ರು. ಈಗ ಅವ್ರು ಬಂದು ನನಗೆ ಅಂತವ್ರೆ, ಪರವಾಗಿಲ್ಲ, ಒಳ್ಳೆ ವೀಡಿಯೋಸ್ ಮಾಡ್ತಾಯಿದ್ಯಾ, ಚೆನ್ನಾಗಿದ್ಯಾ, ಚೆನ್ನಾಗಿ ಮಾಡ್ತಾಯಿದ್ಯಾ. ಲೈಕು ಶೇರು ಕಮೆಂಟು ಮಾಡ್ತಾರಣ್ಣ. ಅಂದರೆ ಸಪೋರ್ಟ್ ನೋಡಿ. ಅದೇ ಅಂತಾರಲ್ಲ, ಚಪ್ಪಲಿ ಇಸ್ಕೊಳಕ್ಕೆ ಆವಾಗ ಟೈಮ್ ಇದ್ದಿಲ್ಲ ಒಬ್ಬನಿಗೆ. ಒಂದು ಸ್ಟೋರಿ ಇತ್ತಂತೆ, ಚಪ್ಪಲಿ ಇಸ್ಕೊಳಕ್ಕೆ ಒಬ್ಬನಿಗೆ ಕಾಸು ಇರ್ತಿದ್ದಿಲ್ಲ ಅಂತೆ. ಟೈಮ್ ಬಂದಾಗ ಶೂ ಅಂಗಡಿನೇ ಓಪನ್ ಮಾಡ್ದ ಅಂತೆ. ಅದೇ ಯಾರ ಬಗ್ಗೆನೂ ಕೀಳಾಗಿ ಮಾತಾಡ್ಬಾರ್ದಣ್ಣ. ಈಗಿನ ಕಾಲದಲ್ಲಿ ಯಾರನ್ನ ಕೀಳಾಗಿ ಮಾತಾಡ್ತಾರೋ ಒಂದಲ್ಲ ಒಂದು ದಿವಸ ಎದೋಳ್ಬಿಟ್ರೆ ಆ ಬಾಯಿ ಇರಲ್ಲ, ಆ ಮನುಷ್ಯನೂ ಇರಲ್ಲ, ಬಂದು ಗುಲಾಮ ಆಗಿ ಕಾಲು ನೆಕ್ಬಿಟ್ಟು ಹೋಯ್ತಾನೆ ಅಷ್ಟೇ. ನಿಮ್ಮ ಪ್ರೊಫೈಲಲ್ಲಿ ಕೆಲವರು ಸೆಲೆಬ್ರಿಟೀಸ್ನೆಲ್ಲ ರೀಲ್ಸ್ಗಳು ನೋಡಿದೆ. ಇಲ್ಲಿವರೆಗೂ ನಿಮಗೆ ಸಪೋರ್ಟ್ ಮಾಡಿರೋಂಥ ಸೆಲೆಬ್ರಿಟಿ ಹೇಳ್ಬೋದ? ಅಣ್ಣ, ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ ಅಣ್ಣ. ಓಪನ್ ಆಗಿ ಹೇಳ್ತೀನಿ, ತುಂಬ ಜನ ಮಾಡೋರೆ. ತುಂಬ ಜನದಲ್ಲಿ ಹೆಸರು ಹೇಳ್ಕೊಳೋದಂದ್ರೆ ತುಂಬ ಜನದ ಹೇಳ್ಬೋದು.
ಅಂದರೆ ನನ್ನ ಅಕ್ಕ ಆಗಿರೋರು ತನಿಷಾ ಕುಪ್ಪಂಡ ಅಂತ ಇದ್ದಾರೆ. ಅವರು ನನಗೆ ಎಲ್ಲ ಥರ ಸಪೋರ್ಟ್ ಮಾಡವ್ರೆ. ನೀವೇ ನೋಡಿರ್ತೀರ ಬಿಗ್ ಬಾಸಲ್ಲಿ, ಮತ್ತು ಇವಾಗ ರೀಸೆಂಟಾಗಿ ಬೆಂಕಿ ಬಂತು ಅಂತ ಸಾಂಗು, ಅದರಲ್ಲೆಲ್ಲ ತುಂಬ ಸಪೋರ್ಟ್ ಮಾಡವ್ರೆ. ಇನ್ನೂ ಇದ್ದಾರೆ ವಜ್ರಗಿರಿ ಅಣ್ಣ ಅಂತ ನಮ್ಮ ಅಣ್ಣ ಒಬ್ರು ಅವರೇ. ಅವ್ರನ್ನ ನೋಡಿರ್ತೀರ ಬಜರಂಗಿ 2 ಅಲ್ಲಿ 1, 2 ಅಲ್ಲಿ ನೋಡಿರ್ತೀರ. ಆ ಅಣ್ಣ ನನಗೆ ಹೆಂಗೆ ಗೊತ್ತಾ, ನನಗೆ ಅಣ್ಣ ಇಲ್ಲ, ಯಾರೂ ಇಲ್ಲ. ಒಂದು ಅಣ್ಣ ಥರ, ಸೆಕೆಂಡ್ ಫಾದರ್ ಥರ ನಿಂತ್ಕೊಂಡು, ಸೆಕೆಂಡ್ ಮದರ್ ಥರ ನಿಂತ್ಕೊಂಡು ನನಗೆ ನೋಡ್ಕೊಂಡವ್ರೆ. ನನಗೆ ಒಳ್ಳೇದು ಅಂದರೆ ಒಳ್ಳೇದು ಹೇಳೋರೆ ಅವರು. ಇದು ಮಾಡು, ಹಂಗಲ್ಲ ಹಿಂಗಿರು, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಏನೇ ಮಾಡಿದ್ರು ನನಗೆ ಗೊತ್ತು ನೀನು ಕರೆಕ್ಟಾಗೇ ಮಾಡ್ತೀಯಾ. ಆ ಥರ ನನಗೆ ಒಂದು ಸೆಕೆಂಡ್ ಮದರ್ ಹೇಳಕ್ಕೆ ಇಷ್ಟಪಡ್ತೀನಿ ವಜ್ರಗಿರಿ ಅಣ್ಣನ. ಆ್ಯಂಡ್ ಇನ್ನೂ ಇದ್ದಾರೆ ಅಣ್ಣ, ಅವ್ರ ಹೆಸರೆಲ್ಲ ಬೇಡ, ಚೆನ್ನಾಗಿರಲಿ, ಒಳ್ಳೇದು ಮಾಡವ್ರೆ ಕೆಟ್ಟದ್ದು ಮಾಡವ್ರೆ. ನನ್ನ ಇಕ್ಕೊಂಡು ಯೂಸ್ ಮಾಡೋರೆ ತುಂಬ ಜನ ಇದ್ದರು. ಸೊ ಮಾಡಲಿ ಬಿಡಿ, ಇವಾಗ ನಾನು ಚೆನ್ನಾಗಿದ್ದೀನಿ, ನನಗೂ ಬುದ್ಧಿ ಬಂದೈತೆ, ನನಗೂ ಟ್ಯಾಲೆಂಟ್ ಇದೆ, ನನಗೂ ಜನ ಸಪೋರ್ಟ್ ಮಾಡ್ತವ್ರೆ. ನಾನು ಇವಾಗ ಮಾತಾಡ್ಬೇಕಂದ್ರೆ ಯೋಚನೆ ಮಾಡೋದಿದೆ. ನಾನು ಏನೋ ಒಂದು ಮಾತಾಡ್ಬಿಡ್ಬೋದು, ನನಗೆ ಫಾಲೋವರ್ಸ್ ಇದ್ದಾರೆ, ಏನೋ ಒಂದು ಕೆಟ್ಟದೋ ಏನೋ ಒಳ್ಳೇದೋ ಕೆಟ್ಟದೋ ಮಾತಾಡ್ಬಿಡ್ಬೋದು. ನಾಳೆ ದಿವಸ ನಾನು ಅನುಭವಿಸೋದು.